ನಮಸ್ಕಾರ. ಇವತ್ತು ಆಯರ್ಮಠಮಿಗೆ ಹಲವಾರು ಸಮಸ್ಯೆಗಳಲ್ಲಿ ಇಲ್ಲಿ ಹಲವಾರು ರೋಗಿಗಳು ಬರ್ತಾ ಇರ್ತಾರೆ. ನಿಮಗೂ ಗೊತ್ತಿರೋ ವಿಷಯನೇ. ಅದರಲ್ಲೂ ವಿಶೇಷವಾಗಿ ನಾವು ನ್ಯೂರೋ ರಿಲೇಟೆಡ್ ಇಶ್ಯೂಸ್ಗೆ, ಬ್ರೈನ್ ರಿಲೇಟೆಡ್ ಇಶ್ಯೂಸ್ಗೆಲ್ಲ ತುಂಬ ಉತ್ತಮವಾಗಿರೋ ಚಿಕಿತ್ಸೆನ ಕೊಡ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲೂ ಆರ್ಥ್ರೈಟಿಸ್ ಅನ್ನೋದು ತುಂಬ ಜಾಸ್ತಿ ಸಮಸ್ಯೆ ಇರೋಂಥ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಹೇಳೋದಾದರೆ ರುಮಟೈಡ್ ಆರ್ಥ್ರೈಟಿಸ್. ಇಡೀ ನಮ್ಮ ಜಾಯಿಂಟ್ಸ್ ಎಲ್ಲ ಕಡೆ ಇನ್ಫ್ಲಮೇಷನ್ ಜಾಸ್ತಿಯಾಗಿ, ಎಡಿಮಾ ಜಾಸ್ತಿಯಾಗಿ ನಮ್ಮ ಮೊಬಿಲಿಟಿಗಳು, ಎಲ್ಲ ಜಾಯಿಂಟ್ಸ್ ಮೊಬಿಲಿಟಿ ಇಲ್ಲಿರೋಂಗಾಗದೆ ರುಮಟೈಡ್ ಆರ್ಥ್ರೈಟಿಸು. ಅದರಲ್ಲಿ ಹಲವಾರು ರೀತಿಗಳ ಚಿಕಿತ್ಸೆಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ. ಬಟ್ ಎಲ್ಲೂ ಶಾಶ್ವತವಾಗಿರೋ ಒಂದು ಪರಿಹಾರನೋ ಇಲ್ಲಾಂದರೆ ಒಂದಿಷ್ಟು ಸಮಯದಲ್ಲಿ ಔಷಧಿ ತಗೊಂಡು ನಿಲ್ಲಿಸಿ ಇದನ್ನು ಗುಣ ಮಾಡಿಸ್ಕೊಳ್ಳುವಂಥ ಚಿಕಿತ್ಸಾ ರೀತಿಗಳು ಭಾಳ ಕಮ್ಮಿ ಇದೆ. ಅದರಲ್ಲಿ ನಮ್ಮ ಮರ್ಮ ಚಿಕಿತ್ಸೆ ತುಂಬ ವಿಶೇಷವಾಗಿ ಈ ಸಮಸ್ಯೆಗೆ ಕೆಲಸ ಮಾಡುತ್ತೆ. ಹಲವಾರು ರೋಗಿಗಳು ಇಲ್ಲಿ ಈ ಸಮಸ್ಯೆನ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಅಡ್ವೈಸ್ ಮಾಡೋದು 1 ವರ್ಷದಿಂದ 3 ವರ್ಷದವರೆಗೂ ಔಷಧಿ ಚಿಕಿತ್ಸೆಯನ್ನು ನಾವು ಅಡ್ವೈಸ್ ಮಾಡ್ತೀವಿ. ಅದರಲ್ಲಿ ಇವತ್ತೊಂದು ಪೇಷಂಟು ಇಲ್ಲಿ ಚಿಕಿತ್ಸೆ ಕಳೆದ 45 ಮುಂಚೆ ಒಂದು 15 ದಿನದ ಟ್ರೀಟ್ಮೆಂಟು, ಈಗೊಂದು 3 ದಿನದ ಚಿಕಿತ್ಸೆನ ಫಾಲೋಅಪ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರದ್ದೊಂದು ರಿವ್ಯೂ, ಇದು ಫಸ್ಟ್ ಟ್ರೀಟ್ಮೆಂಟು, ಒಂದು ರಿವ್ಯೂ ತೊಗೊಳ್ಳೋದ ಕಂಪ್ಲೀಟ್ ರಿವರ್ಸ್ ಆಗೋದಕ್ಕೆ ಇಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಕಾಣಬೇಕು ಅಂದರೆ ಅಟ್ಲೀಸ್ಟ್ ಒಂದು 3 ಇಯರ್ಸ್ವರೆಗೂ ಟೈಮ್ ತೊಗೊಳುತ್ತೆ. ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಅನ್ನೋ ಸಮಸ್ಯೆ ಇಲ್ಲಿ ಪರಿಹಾರ ಕಾಣುತ್ತೆ. ಬಟ್ ಈಗ ಈ ಒಂದು ಪೇಷಂಟ್ದು ಅವಸ್ಥೆ ಹೇಗಿದೆ, ಎಷ್ಟು ವರ್ಷದಿಂದ ಇತ್ತು, ಈಗ ಹೇಗಿದ್ದಾರೆ ಅನ್ನೋದು ವಿಚಾರಿಸೋದು ಬನ್ನಿ. ಸಾರಿ ಅಮ್ಮ, ನಮಸ್ಕಾರ. ನಿಮ್ಮ ಹೆಸರು? ಪ್ರೇಮ. ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ. ಆಗಲಿ ಅಮ್ಮ. ನಾನೀಗ ನಿಮ್ಮ ವಿಷಯನೇ ಹೇಳ್ತಾ ಇದ್ದೆ. ಇದರ ರುಮಟೈಡ್ ಆರ್ಥ್ರೈಟಿಸ್ ಅಂದರೆ ಭಾಳ ನೋವು ಕೊಡೋಂಥ ಒಂದು ದೊಡ್ಡ ಸಮಸ್ಯೆ. ಅದು ಒಬ್ರಿಗೆ ಹೇಳ್ಕೊಳಕ್ಕೆ ಹೋಗಲ್ಲ, ನೋಡೋಕ್ಕೇನು ಸಮಸ್ಯೆ ಇರಲ್ಲ, ಅದರ ಮೈಕೈ ಎಲ್ಲ ನೋವಾಗಂಥ ಒಂದು ಸಮಸ್ಯೆ ಅನ್ನೋದು ನಮ್ಗೆ ಗೊತ್ತಿದೆ. ಅಂದರೂ ನೀವು ಎಷ್ಟು ವರ್ಷದಿಂದ ಈ ರುಮಟೈಡ್ ಆರ್ಥ್ರೈಟಿಸ್ನ ಸಫರ್ ಮಾಡ್ತಾಯಿದ್ದೀರಾ? 3 ವರ್ಷದಿಂದ. 3 ವರ್ಷದಿಂದ. ಏನೇನು ಸಿಂಪ್ಟಮ್ಸ್ ಇತ್ತು, ಸಮಸ್ಯೆಗಳೇನೇನಿತ್ತು ನಿಮಗೆ? ಕೈಗಳು, ಬೆರಳುಗಳೆಲ್ಲ ನೋವು, ಭುಜ ನೋವು, ಕಾಲುಗಳೆಲ್ಲ ನೋವು, ಊತ ಇರೋದು ಎಲ್ಲ ಇತ್ತು. ಹೌದಾ? ಇದೀಗ ಬರೀ 3 ವರ್ಷದಿಂದನೋ ಇಲ್ಲ ಸುಮಾರು ವರ್ಷಗಳಿಂದ ಇದು ಗೊತ್ತಾಗಿ 3 ವರ್ಷದಿಂದ ಹೆಚ್ಚಾಗಿ? ಈಗ 3 ವರ್ಷದಿಂದ ಗೊತ್ತಾಗಿದ್ದ. ಏನು ಔಷಧಿ ತಗೋತಾ ಇದ್ರಿ? ಡಾಕ್ಟರ್ ತೋರಿಸ್ತಾ ಇದ್ದು, ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಸ್ಟಿರಾಯ್ಡ್ಸ್ ಏನಾದ್ರು ತಗೋತಾ ಇದ್ರಾ? ಕೊಡ್ತಾ ಇದ್ರಾ? ಈಗ ಇಲ್ಲಿ ಆಯುರ್ಮಠಂ ಯಾರು ಹೇಳಿದ್ದು, ಹೇಗೆ ಗೊತ್ತಾಯಿತು ಇಲ್ಲಿ ರುಮಟೈಡ್ ಆರ್ಥ್ರೈಟಿಸ್ಗೆ ಟ್ರೀಟ್ಮೆಂಟ್ ಇದೆ ಅಂತ? ನಮ್ಮ ಮನೆ ಮೇಲ್ಗಡೆ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟ್ರು, ಅವ್ರು ರೆಫರ್ ಮಾಡಿದ್ದ. ಹೇಗೆ ಅನ್ನಿಸ್ತಾ ಇದೆ ಅಮ್ಮ? ಈಗ ಎಷ್ಟು ದಿನದ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಮ್ಮ ಇಲ್ಲಿ ನೀವು? ಈಗ ಒಂದು ತಿಂಗಳ ಮೇಲೆ 1.5 ತಿಂಗಳಾಯ್ತು. ಎಷ್ಟು ದಿನದ ಟ್ರೀಟ್ಮೆಂಟ್ ತೊಗೊಂಡ್ರಿ? ಎಷ್ಟು ದಿನದ್ದು ಟ್ರೀಟ್ಮೆಂಟ್ ತೊಗೊಂಡ್ರಿ? 1 ತಿಂಗಳದ್ದು. ಈಗ ಹೇಗಿದ್ದೀರಾ? ಈಗ ಫಾಲೋಅಪ್ ಟ್ರೀಟ್ಮೆಂಟ್ ಬಂದಿದ್ದೀರಾ? ನೋವುಗಳೆಲ್ಲ ಕಮ್ಮಿ ಆಗಿದೆಯಾ? ಪೂರ್ತಿ ಕಮ್ಮಿ ಆಗಿದೆಯಾ ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆಯಾ? ಈಗೇನು ನೋವುಗಳೇನು ಕಾಣ್ತಾ ಇಲ್ಲ. ಮುಂದೆ ದಿನಗಳಲ್ಲಿ ಚಿಕಿತ್ಸೆ ಹೇಳಿದಾರಾ? ಒಂದು 3 ವರ್ಷ ತಗೊಳ್ಳಿ ಅಂತ ಹೇಳ್ತಾರೆ ಔಷಧಿನ. ಸೊ ನೀವು ತಗೊಳಕ್ಕೆ ತಯಾರಾಗಿದ್ದೀರಾ? ನಿಮಗೊಂದು ವಿಶ್ವಾಸ ಬಂದಿದೆಯಾ ಮರ್ಮ ಚಿಕಿತ್ಸೆಯಲ್ಲಿ ಆಯುರ್ಮಠಮಿಂದ ಗುಣ ಆಗ್ತೀರಾ ಅಂತ? ನಿಮ್ಮಂಗೆ ಈ ಸಮಸ್ಯೆಯಲ್ಲಿ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರುಮಟೈಡ್ ಆರ್ಥ್ರೈಟಿಸಲ್ಲಿ ಇರೋರಿಗೆ? ಅದೇ ಹೋಗಿ ಅಲ್ಲಿಗೆ ಸ್ವಲ್ಪ ಡಾಕ್ಟ್ರು, ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಹೋಗಿ ತೋರಿಸಿ ಗುಣ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಭಾಳ ಸಂತೋಷ. ಥ್ಯಾಂಕ್ ಯು.